guys, welcome back to my new vlog. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀರಿ ನಮ್ಮ ಮನೆಯಿಂದ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಾಲೇಜಲ್ಲಿ ಎಕ್ಸಾಮ್ ಇದೆ ಇವತ್ತು. ಬೆಳಗ್ಗೆ ಎದ್ದು ಸ್ವಲ್ಪ ರಿವೈಸ್ ಮಾಡ್ಕೊಂಡು ಇವಾಗ ಚೇತನ್ ಬರ್ತಾನೆ, ಅವನ್ನ ಕರ್ಕೊಂಡು ಕಾಲೇಜ್ ಹತ್ರ ಹೋಗಬೇಕು. ಅದಕ್ಕಿಂತ ಮುಂಚೆ ತಿಂಡಿ ಮಾಡಬೇಕು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಕಾಲೇಜ್ ಹತ್ರ ಹೋಗೋದು. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಮ್ಮಮ್ಮ ತಿಂಡಿಗೆ ಖಾರ ಪೊಂಗಲ್ಲು ಮತ್ತು ಚಟ್ನಿ ಮಾಡಿದ್ದಾರೆ, ತಿನ್ಕೊಂಡು ಹೋಗೋಣ. ಗಾಡಿ ನೋಡಿ ಫುಲ್ಲು ಧೂಳಾಗ್ಬಿಟ್ಟಿದೆ. ಫುಲ್ಲು ಕ್ಲೀನಾಗಿ ಒರೆಸ್ಕೊಂಡು ಇವಾಗ ಗಾಡಿ ಎತ್ಕೊಂಡು ಪಿಕಪ್ ಮಾಡ್ಕೊಂಡು ಹೋಗಬೇಕು. ಚೇತನ್ ಹೋಗೋಣ. ಗೈಸ್ ಚೇತನ್ ಬಂದ ನೋಡಿ. ಕಂಗ್ರ್ಯಾಚುಲೇಷನ್ 1K ಫಾಲೋವರ್ಸ್ ಆಗಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಿಸ್ಲಿಗೆ ಕಾಣಿಸ್ತಾನೆ ಇಲ್ಲ. ನಾವು ಕಾಲೇಜ್ಗೆ ಎಕ್ಸಾಮ್ ಬರೆಯುತ್ತೆ. ಫುಲ್ಲು ಪ್ರಿಪ್ರೇಷನ್ ಆಗಿ ಬಂದ ನಾನು ಎಕ್ಸಾಮ್ಗೆ. ಫುಲ್ ಟ್ರಾಫಿಕಲ್ಲಿ, ಅದಕ್ಕೆ ತಾನೇ ಇಲ್ಲಿ ನಿಂತ್ಕೊಂಡಿರೋದು. ಟ್ರಾಫಿಕ್ ಬೇಡ ನಮಗೆ ಅಂತ. ಎಷ್ಟೋ ಸಮಯ ಕೂಡ ಸಾಕು. ಬನ್ನಿ ಗೈಸ್ ಇವಾಗ ಕಾಲೇಜ್ಗೆ ಹೋಗೋಣ. ಗೈಸ್ ನನ್ನೊಂದು ಹಳೇ ವೀಡಿಯೋ ಆಯ್ತಂತೆ, ಯಾವುದೋ ಇವನ ಹತ್ರ, ಅದು ತೋರಿಸ್ತೀನಿ ನಾನೇ. ಇವಾಗ ಕಾಲೇಜಿಗೆ ಬಂದಿದ್ದೀರಿ, ಆ ವೀಡಿಯೋ ನೋಡಬೇಕು. ತೋರ್ಸೋ ಗಂಟ ಬಿಡಲ್ಲ ಅವ್ನು ಇವತ್ತು. ತೋರಿಸ್ತೀನಿ ಇರೋ ಎಲ್ಲೇ ಪರವಾಗಿಲ್ಲ, ಇಲ್ಲೇ ಹಾಕಲ ಹಾಕು. ಬೆಳ್ಕೈತಾವೆ ಈ ಕಟ್ಲಿನೇ ಇರಬೇಕಲ್ಲ ಅದೀಗ. ಓ ತುಂಬ ಕೆಟ್ಟ ಮಾತಲ್ಲೆಲ್ಲ ಮಾತಾಡೋದು ನೀನು. ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡೋದು. ಅವನೇ ಫ್ರೆಂಡ್ಸ್ ಏನೋ ಹೇಳ್ತಿದ್ದ, ಸಮಯ ಇಲ್ಲ ಅದಕ್ಕೆ ಈಗಲೂ ಕೆಟ್ಟದಾಗ ಹೇಳ್ತಾನೆ. ವಾಪ ಗೈಸ್ ಯಾವುದೋ ಗೇಮ್ ಹಾಕೊಟ್ಟು ಒಂದು ಚೇತು. ಏನು ಮಾಡಬೇಕು? ರೆಟ್ರಿ ಅದು. ಈಗೇನು ಹಿಂಗೆ ಇಟ್ಕೊಂಡೆ ಬಟ್ಟೆ ಹೊಡಿಬಾರ್ದು. ಲೂಸ್. ನಾನು ಲೂಸಾ? ಲಾಸ್. ನಾನು ಆಡ್ತೀನಿ ಮೇಲೆ. ಈಗ ಚೇತನ್ ಆಡ್ತವನೆ. ವಿನಾಗ ಹೋಗ್ಬಿಟ್ಟ ಗೈಸ್. ಗೈಸ್ ನಾನು ಇವಾಗ ವಿನ್ ಆಯ್ತೀನಿ. ಆರಾಮಾಗಿ ಹೇಳ್ಕೊಟ್ಟೆ ಒಂದು ಟ್ರಿಕ್ಕು. ಫ್ಲ್ಯಾಶ್ ಲೈಟ್ ಎತ್ಕೊಂಡು ಹೋಗ್ಬಿಟ್ಟು ಹೊಡೆದಾಕ ಆಯ್ತೀನಿ ಆರಾಮಾಗಿ ಬಿಡೋ. ಆಯ್ತು ಗೈಸ್, ಫೋಟೋ ಶೂಟ್ ಮಾಡ್ತಾವನೆ ಚೇತನ್. ಐ ಬಿಡೋ, ನೋಡಿಲ್ಲ, ನಾವು ಕಾಣಿಸ್ತೀರಿ ಫೋಟೋ ಶೂಟಲ್ಲಿ. ಗೈಸ್ ಓದ್ಕೊಳ್ಳೋಣ ಅಂದ್ಬಿಟ್ಟು ಗೇಮ್ ಮಾಡಿಸಿ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ವಾಶ್ರೂಮ್ಗೆ ಹೇಳ್ಕೊಂಡು ಹೋಗ್ತಾನೆ. ಏನು ಹೇಳ್ಕೊಡ್ತಾನೆ ಇಲ್ಲ, ಓದ್ತಾನೂ ಇಲ್ಲ. ಇವಾಗ ವಾಪಸ್ ಹೋಗ್ತೆ. ಬೇಡ ಹೇಳ್ಕೊಣ. ಏನು ಆಟ ಆಡ್ತಿದ್ದೀಯ? ಮ್ಯಾಮ್ ಬೇರೆ ಇನ್ನೇನಲ್ಲೇ ನೋಡ್ಕೋದ್ರೆ ನೋಡ. ಹಿಂಗೆ ಅವರೆಲ್ಲ ಬಿಗ್ ಫ್ಯಾನ್ಸ್. ನನ್ನ ಲೋಟ ಅದು ನಿನ್ನ ಲೋಟ. ಪ್ರಜ್ಞೆನೇ ಇಲ್ಲ ಅವ್ನಿಗೆ. ಏನಾಗಿದೆ ಅವನಿಗೆ? ಶರ್ಟು ಮತ್ತು ಲೋಟ ಕಲರ್ ಸೇಮ್ ಐತೆ ನೋಡಿ. ಫ್ರೆಂಡ್ಸ್ ಅವ್ನ ಲೋಟ ಏನೋ ಒಂದೇ ಕಲರ್ ಐತೆ ಅಂತ ಅದೇ ಮಿಸ್ ಆಗಿ ಹೇಳ್ದೆ. ಇರಲಿ ಬಿಡು. ಒಂದಿನ ಪ್ರೈಮರಿ ಸ್ಕೂಲ್ ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ಯೋ. ಎಷ್ಟು ವಿಡಿಯೋದಲ್ಲಿ ಹೇಳ್ತೀಯೋ? ಇಲ್ಲೋ ಅಲ್ಲೋ, ಒಳಗೆ ಹೋಗ್ಬಿಟ್ಟು ಲಾಗ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಗಾಡ್ತಾವನೆ. ನೀರು ಮಾಡ್ತೀನಿ ಒಂದಿನ. ನೀರು ಕುಡಿದ್ಬಿಟ್ಟು ನೀರು ಕೊಡೋ. ಎಲ್ಲ ಓದ್ಕೊಂಡಿದ್ದಾಯ್ತು ಗೈಸ್. ಇವಾಗ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಎಕ್ಸಾಮ್ ಬರ್ಕೋಬೋಣ. ಆಲ್ ದ ಬೆಸ್ಟ್. ನನಗೆ ಹೇಳಲ್ವ? ಪಾಸ್ ಆಗ್ತದೆ ನಿಮ್ಮ ಹೋಣ ಬನ್ನಿ. ಆಯಿತು ಗೈಸ್, ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಬಂದಾಯಿತು. ಚೇತನ್ ಇನ್ನೂ ಬರೀತವನೆ. ನಾವು ಪ್ಯಾಕ್ ಮಾಡ್ಕೊಂಡು ಒಂದು ಬರೋ ಗಂಟೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೊರಡೋದು ಗೈಸ್. ಇದು ಕೊಡ್ತಾರೆ ಅಂದ್ಬಿಟ್ಟು ಅಣ್ಣ ಜೋಬಲ್ಗಡೆ ಕಾಂಪೋಸ್ ಇಕ್ಕೊಂಡು ಹೋಗೋನೆ. ಕಾಂಪೋಸ್ ತೋರಿಸು ಇರಲಿ. ನೋಡಿದ್ರೆ ಈ ಕ್ವಶನ್ನೇ ಕೊಟ್ಟಿಲ್ಲ. ಪಾಪ ಬೇಜಾರಾಗಿ ಬಂದ್ಬಿಟ್ಟು. ಆಯ್ತು ಸೂರ್ಯ ಹಾಕ್ತೀನಿ.
ಹಾಕ್ತೀನೋ ಇಷ್ಟು ಮಾತ್ರ ನಾನು ಬೇಡ ಹಾಂ ಓಕೆ ಮುಂಚೆ ಅಲ್ಲ ಹಿಂಗೆ ಮಾಡಿ ಹೇಳ್ತೀನಿ ಹಿಂದೆ ಚಿಕ್ಕದಾಗಿರೋದು ಹಿಂದೆ ಬಂದಿತ್ತು ಡಿಸೈನ್ ಮುಂದೆ ಬಂದಿತ್ತು ಸೂಪರ್ ಓ ಸೂಪರ್ ಆಗೈತೆ ಬಿಡು ಹಾಯ್ ಫ್ರೆಂಡ್ಸ್, ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಧನುಷ್ಗಿದಲ್ಲ ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ಆಸೆ ಆಗ್ತೈತೆ. ನಾನು ಮಾಡೋಕ್ಕೆ ಹೇಳ್ತಾನೆ ಲಾಗು, ಆದರೆ ನನಗೆ ಫೋನ್ ಇಟ್ಕೊಳಕ್ಕೂ ಬರಲ್ಲ, ಏನೋ ಗೊತ್ತಿಲ್ಲ. ಅವನು ದೋಸ್ತ ನಿಜವಾಗ್ಲೂ ಅಪ್ರೂಪನ್ ಮುಳ್ಳಂಗಿ ಥರನೇ ಅವನು ನೋಡಿ. ಸಾಕ್ಬಿಡ ಧನುಷ್ ಏನೋ ಕಂಟೆಂಟ್ ಕೇಳ್ದ, ಆದರೆ ರೋಡ್ ಫುಲ್ಲು ಹುಡುಕ್ತಾ ಇದ್ದೀನಿ, ನಾಯಿ ಸಿಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು ನಾಯಿ ಹುಡುಕಿಲ್ಲ, ಆದರೆ ಒಂದು ನಾಯಿ ಸಿಕ್ಕೈತಿ ಇವಾಗ ನೋಡ್ರಿ. ಇದೆ ನಾಯಿ. ಗೈಸ್ ಜೆರಾಕ್ಸ್ ಅಂಗಡಿ ಹತ್ರ ಬಂದಿದ್ದೀರಿ. ನಮ್ದು ಒಂಚೂರು ಸ್ಕಾಲರ್ಶಿಪ್ದು ಪ್ರಾಬ್ಲಮ್ ಆಗೈತೆ, ಸ್ವಲ್ಪ ಚೆಕ್ ಮಾಡು. ಸೀರಿಯಸ್ ಆಗೋ ವಿಡಿಯೋ ಇನ್ನೂ ಮಾಡಿದ್ದೀನಿ. ನಿಂದೆ ಕಾಣ ಅದು ಬಂದಿರೋ SSP ಇದೆ ಬಂದಿರೋದು. ಅದು SSP ದಲ್ಲ ನಮಗೆ ಲವ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು SSP ಅಂತಲ್ಲೋ. ಚೆಕ್ ಮಾಡಿಸ್ತಾ ಇದ್ದೀನಿ. ಬಂದಿರೋದು ಎಲ್ಲಿ ತೋರಿಸ್ತೈತಾ? ಅದೇ 2-3 ವರ್ಷ ಅಪ್ಲೈ ಮಾಡಿದ್ಯಲ್ವಾ? ಹಾಂ 3 ವರ್ಷದ ಸೇರಿ 30,000ನಾ? ಎಷ್ಟೊಂದು ತೋರಿಸ್ತಿಲ್ಲ ಇದರಲ್ಲಿ. 1 ಇಯರ್ದು 10,000ನಾ? ಹಾಂ ಎಷ್ಟೊಂದು 10,000 ರೂಪಾಯಿ ಆಯ್ತು ನೋಡಿ. ಅದೇನೇನಾ? ಅದೇನಕ್ಕೆ ಒಂದ್ಸರಿ 9,000 ಬಂದೆ, ಆಮೇಲೆ 10,000 ಬಂದಿದ್ದು. ಚಿಕ್ಕ ಹುಡುಗ ಅಂತೇನೋ ಒಂದ್ಸರಿ 2 ಸರಿ ಹಾಕೋದು. ಏನಿರ್ತದೆ? ಏನಿಲ್ಲ, ನೀನು ಒತ್ತಿರೋದ ಇಲ್ಲೇ. ಗೈಸ್ ಚೇತನ್ ಮನೆಗೆ ಹೊರಟ. ಪ್ರತಿ ಸಲ ಇದೆ ಅಂತ ಪ್ರತಿ ಇಲ್ಲಪ್ಪ. ಹಾ ಮತ್ತೆ ಹಂಗೆ ಇರೋದ, ಇವ್ನು ಹಾಕ್ಬಿಡ್ತಾನೆ. ಕಾಣಿಸ್ತಾನೆ ಇಲ್ಲ ಬಿಡು, ನೀನು ಅಂಗಡಿಲೇ ಕುತ್ಕೋ ಆರಾಮಾಗಿ. ಹುಷಾರು, ಆರಾಮಾಗಿ ಹೋಗ್ಬಿಟ್ಟು ಬಾ. ಏನೋ ಚೆಕ್ ಮಾಡಿಸ್ತೀನಿ ಅಂತ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ತಲೆ ತಿಂದ್ಬಿಟ್ಟ ಪಾಪ. ಓಕೆ ಬಾಯ್ ಬಾಯ್, ಹೊರಡು, ಹುಷಾರು. ನಮ್ಮ ಜೀವನ ನೋಡ್ಬಿಟ್ಟು ಚಿಗುಪ್ಸ್ ಅನ್ಕೊಂಡ್ಬಿಟ್ರಿ ನಾನು. ಅವನು ಸತೀಶ ನೀನೇನು ಕಾನ್ ಮಾಡುವಂತೆ ಅನ್ನೋಬೇಡ. ಸೊ ರಿಟೇಲ್ ಮ್ಯಾನೇಜ್ಮೆಂಟು 30 ಪೇಜ್ ಬರ್ದಂತೆ. ನನ್ನ ಹತ್ರ ಬಂದ್ಬಿಟ್ಟು ಏನು ಓದಿಲ್ಲ ಅಂತ ತಲೆಗೆ ಶೂಟ್ ಆಗ್ತಿದ್ದ. 30 ಪೇಜ್ ಬರ್ದಿರೋದು ಅವನು, ನಾನಲ್ಲ. ರಿಸಲ್ಟ್ ಬಂದಮೇಲೆ ನೋಡೋಣ. ಸರಿ ಗೈಸ್, ಎಕ್ಸಾಮ್ ಎಲ್ಲ ಬರ್ದು ಮನೆಗೆ ಬಂದೆ. ಚೇತನ್ ನನಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು. ಆಮೇಲೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ದಿದ್ದೀರಿ. ಇನ್ನೂ 2 ಎಕ್ಸಾಮ್ ಇದೆ, ನೋಡೋಣ. ಆದರೆ ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಎಕ್ಸಾಮ್ ಮುಗಿಯೋ ಗಂಟೆ ಯಾವ ಲಾಗು ಮಾಡೋಕ್ಕೋಗಲ್ಲ. ಅಷ್ಟೇ, ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಲಾಗಲ್ಲಿ. ಬಾಯ್. ಆ ಬೊಂಬೈ ಅವನಿದ್ನಲ್ಲ, ಅವನ ಹೆಸರೇನು?